ಆಗಲಿ ಅನ್ನೋದೇ ಪ್ರಶ್ನೆ. ಮತ್ತೊಂದು ಅಪ್ಡೇಟ್ ಇದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ಮತ್ತೊಮ್ಮೆ ದಾಳಿಯಾಗೋ ಪ್ರಯತ್ನಗಳಾಗ್ತಾ ಇದೆ. ಜಮ್ಮು ಮೇಲೆ ಪಾಕ್ ಡ್ರೋನ್ ದಾಳಿ ಮಾಡೋದಕ್ಕೆ ಮುಂದಾಗಿದೆಯಂತೆ. ಈ ಡ್ರೋನ್ಗಳಿದೆಯಲ್ಲ, ಟರ್ಕಿ ನಿರ್ಮಿತ ಡ್ರೋನ್ಗಳು, ಮತ್ತೆ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿ ಮಾಡೋದಕ್ಕೆ ಮುಂದಾಗಿದೆ. ನಾಗರಿಕ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ. ಈ ದಾಳಿಗಳನ್ನ ಗಮನಿಸಿದ್ರೆ ಪ್ರಮುಖವಾಗಿ ನಿನ್ನೆ ನಮ್ಮ ಭಾರತೀಯ ಸೇನೆ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು. ಹಮಾಸ್ ಉಗ್ರರು ಈ ಹಿಂದೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಅದೇ ಮಾಡೆಲ್ಗಳಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಹಾಗಾಗಿ ಹಮಾಸ್ ಉಗ್ರರೇ ಮಾಡ್ತಾ ಇರೋದು ಈ ಅಟ್ಯಾಕ್ಗಳನ್ನ ಅಂತ ಅಲ್ಲಿನ ಸೇನೆ ಅಲ್ಲ, ಅಲ್ಲಿನ ಸೇನೆ ಕಾರ್ಯಾಚರಣೆಗೆ ಮುಂದಾಗ್ತಾ ಇಲ್ಲ. ಬದಲಾಗಿ ಹಮಾಸ್ ಉಗ್ರರು ಈ ರೀತಿ ದಾಳಿಗೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಹಾಗಾಗಿ ಹಮಾಸ್ ಉಗ್ರರ ಈ ದಾಳಿ, ಅಲ್ಲಿನ ಸೇನೆಯ ದಾಳಿ ಎಲ್ಲವನ್ನ ಕೂಡ ಭಾರತೀಯ ಸೇನೆ ವಿಫಲಗೊಳಿಸ್ತಾ ಇದೆ ಅಂತ. ಸದ್ಯ ಟರ್ಕಿ ಮತ್ತು ಚೀನಾ ಪಾಕಿಸ್ತಾನದ ಬೆಂಬಲಕ್ಕೆ. ಬಟ್ ಚೀನಾ ಎರಡೂ ಕಡೆ ಕೂಡ ಇಂಟರ್ಫಿಯರ್ ಆಗಲ್ಲ, ನಾವು ಒಂಥರ ತಟಸ್ಥವಾಗಿರ್ತೀವಿ ಅನ್ನುವಂಥ ನಿಲುವನ್ನ ತಾಳಿದೆ. ಆದ್ರೆ ಟರ್ಕಿ ನೋಡಿ ತನ್ನ ಹತ್ರ ಇದ್ದಂತಹ ಡ್ರೋನ್ಗಳನ್ನ ರವಾನೆ ಮಾಡಿದೆ ಪಾಕಿಸ್ತಾನಕ್ಕೆ. ಆ ಡ್ರೋನ್ಗಳನ್ನ ಇಟ್ಕೊಂಡು ಏನೋ ಮಾಡ್ಬಿಡ್ತೀನಿ ಅಂತ ಪಾಕಿಸ್ತಾನ ಮುಂದಾಗ್ತಿದೆ. ಬಟ್ ಅದು ಸಾಧ್ಯವಾಗ್ತಿಲ್ಲ, ಕಾರಣ ಭಾರತೀಯ ಸೇನೆ ಎಲ್ಲಾ ಪ್ರಯತ್ನವನ್ನ ಕೂಡ ವಿಫಲಗೊಳಿಸ್ತಾ ಇದೆ. ನೋಡಿ, ಒಂದು ಶಬ್ದ ಕೇಳಿಸ್ಕೊಳ್ತಿದ್ದೀರಿ. ಜಮ್ಮುವಿನಲ್ಲಿ ಸದ್ಯ ಬೆಳಗಿನ ಜಾವ ಕೂಡ ಇಂಥದ್ದೊಂದು ಸೈರನ್ ಶಬ್ದ ಕೇಳೋದಕ್ಕೆ ಸಿಕ್ಕಿದೆ. ಅಲ್ಲಿಗೆ ಪಾಕಿಸ್ತಾನ